ಇವತ್ತು ನಾವು ಮಂಜು ಮುಸುಕಿದ ಬೆಟ್ಟಗಳ ಮಧ್ಯದಲ್ಲಿರುವಂತಹ ಸುಂದರವಾದ ಹಳ್ಳಿ ಸೂರ್ಯನೆಲೆಗೆ ಬಂದಿದ್ದೇವೆ. ಇದು ಮೂನಾರ್ ಹತ್ತಿರದಲ್ಲೇ ಇದೆ. ಹಾಗೆ ನೇಚರ್ ಲವರ್ಸ್ಗೊಂದು ಸ್ವರ್ಗದಂತ ಸ್ಥಳ. ಇಲ್ಲಿ ನಾವು ಕ್ಯಾಂಪ್ ಫೈರ್ ಟೆಂಟ್ ಸ್ಟೇ ಮಾಡ್ತಾ ಇದೀವಿ. ಇಲ್ಲಿ ಬಜೆಟ್ ಎಷ್ಟು, ಫೆಸಿಲಿಟಿ ಹೇಗಿದೆ, ಫುಡ್ ಹೇಗಿದೆ ಅಂತ ಎಲ್ಲಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೂನಾರಿಂದ ಸೂರ್ಯನೆಲ್ಲಿಗೆ ಆಲ್ಮೋಸ್ಟ್ 25 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೊ ರೋಡ್ ಟ್ರಿಪ್ ಇಟ್ ಸೆಲ್ಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಯಾಕಂದರೆ ನೋಡ್ಬೋದು, ಎಲ್ಲಿ ನೋಡೋದಲ್ಲಿ ಹಚ್ಚ ಹಸಿರಿಂದ ತುಂಬದಂತಹ ಫುಲ್ ಗ್ರೀನ್ ಟೀ ಪ್ಲಾಂಟೇಶನ್ ನೀವು ನೋಡ್ತೀರಾ. ಹಾಗೆ ರೋಡ್ ಮಾತ್ರ ಸಾಕಾಗಿರುತ್ತೆ. ಚಿಕ್ಕ ರೋಡ್ ಆದರೂ ಸಹ, ಪುಟ್ಟದಾಗಿ ಸಹ ಇದ್ರೂ ಸಹ, ಚೊಕ್ಕದಾಗಿದ್ರೂ ಸಹ ಪರವಾಗಿಲ್ಲ. ಆದರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಮಧ್ಯದಲ್ಲಿ ಟೀ ಪ್ಲಾಂಟೇಶನ್ ಮಾತ್ರ ಸಿಗಲ್ಲ ನಮಗೆ, ಏಲಕ್ಕಿ ತೋಟಗಳು ಸಿಗುತ್ತೆ. ನೀವು ನೋಡ್ಬೋದು, ಇದೇನು ನೋಡ್ತಿದ್ರ ದೊಡ್ಡ 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 ಪ್ಲಾಂಟ್ ಇದೇನಿದೆ ಅದು ಬಂದ್ಬಿಟ್ಟು ಏಲಕ್ಕಿ ತೋಟ ಆಯ್ತಾ ಇದೆ. ಹಾಗೆ ಒಳಗಡೆ ಹೋಗೋದಾದರೆ ರಬ್ಬರು ಸಿಗುತ್ತೆ ನಮಗೆ, ಹಾಗೆ ಟೀನೂ ಸಿಗುತ್ತೆ, ಏಲಕ್ಕಿ ಸಿಗುತ್ತೆ, ಎಲ್ಲ ಸ್ಪೈಸಸ್ ಇರುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಹಾಗೆ ಈ ರೋಡಲ್ಲಿ ನೋಡೋದಾದ್ರೆ ಫುಲ್ ಪೆಪ್ಪರ್ ಪ್ಲಾಂಟೇಶನ್ ಗೈಸ್. ಇಲ್ಲೇನು ನೋಡ್ತಿದ್ರ ಫುಲ್ ಪೆಪ್ಪರ್ನ ಬೆಳೆಸ್ತಿರೋದನ್ನ ನೀವು ನೋಡ್ಬೋದು. ಹಾಗೆ ಹೋಗುವಾಗೆಲ್ಲ ರೋಡ್ ಸೈಡಲ್ಲೆಲ್ಲ ವ್ಯೂ ಪಾಯಿಂಟ್ಗಳು ಒಂದೊಂದಾಗಿ ಸಿಗ್ತಾನೆ ಇರುತ್ತೆ ನಿಮಗೆ. ಹಾಗೆ ಫೋಟೋ ಹಾಗೆ ವಿಡಿಯೋನ ತಗೊಳಕಂತೂ ಸೂಪರ್ ಅಂತಾನೆ ಹೇಳ್ಬೋದು. ಹಾಗೆ ನಾವು ಕ್ಯಾಂಪ್ ಫೈರ್ಗೆ ರೀಚ್ ಆದ್ವಿ. ಇಲ್ಲಿ ಆಯ್ತಾ ನಮ್ಮ ಗಾಡಿಗಳನ್ನು ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒಂದು 200 ಮೀಟರ್ ನಡೆದ್ರೆ ಸಾಕು ಇಲ್ಲಿ ಒಳಗಡೆಯಿಂದ. ಸೊ ಇಲ್ಲಿ ನೋಡ್ತಿದ್ರ ಹೂಗಳು, ಗಿಡಗಳ ಮಧ್ಯದಿಂದ ಇದೇ ಥರ ಇರುತ್ತಾಯ್ತು ಒಳಗಡೆ. ಸೊ ಹಾಗೆ ನಾವು ನಡ್ಕೊಂಡು ನೇರವಾಗಿ ರೀಚ್ ಆಗಿದ್ದು ಟೆಂಟಿಗೆ. ನೋಡಿ ಇಲ್ಲಿ ಲೈನ್ಗೆ ಟೆಂಟನ್ನು ಹಾಕಿಟ್ಟಿದ್ದಾರೆ, ನೀವು ನೋಡ್ಬೋದು. ಮತ್ತು ಇಲ್ಲಿಂದ ವ್ಯೂ ಮಾತ್ರ ಓ ಮೈ ಗಾಡ್ ಅತಿ ಮನೋಹರ ಅಂದರೆ ಅತಿ ಮನೋಹರ. ನೀವು ನೋಡ್ಬೋದು ಫುಲ್ ಟೀ ಪ್ಲಾಂಟೇಶನ್ ಎಲ್ಲ ಕಡೆನೂ, ಮತ್ತು ಉದ್ದ ದೊಡ್ಡ ದೊಡ್ಡ ಬೆಟ್ಟಗಳು ಸಹ ನೀವು ಅಲ್ಲಿ ನೋಡ್ಬೋದು ದೂರದಿಂದ. ಹಾಗೆ ನಾವು ಬಂದ ತಕ್ಷಣ ನಮ್ಮ ಲಗೇಜನ್ನೆಲ್ಲ ನಾವು ಒಂದು ಟೆಂಟಲ್ಲಿ ಇಟ್ವಿ. ನಮಗೆ ಈ ಟೆಂಟ್ಗಳು ಸಾಕಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡ್ವಿ. ಸೊ ಹಾಗೆ ಎಲ್ಲ ನೀವು ನೋಡ್ಬೋದು ಫುಲ್ ಲಗೇಜ್ ಎಲ್ಲ ಮಾಡಿಬಿಟ್ಟು ನಾವು ರೆಡಿ ಆಗ್ತಾ ಇದ್ವಿ. ಆ್ಯಕ್ಚುಲಿ ಟೆಂಟಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ರೆಡಿ ಆಗಿದ್ದಾಯ್ತಾ. ಸೊ ಹಾಗೆ ರೆಡಿ ಎಲ್ಲ ಮಾಡಿಕೊಂಡು ಫೋಟೋಶೂಟ್ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ. ಮತ್ತು ಇಲ್ಲಿ ಏನೇನಿದೆ ಮತ್ತು ಏನೇನು ಫೆಸಿಲಿಟೀಸ್ ಇದೆ ಅಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಡೀಟೇಲಾಗಿ, ಬನ್ನಿ. ಆ್ಯಕ್ಚುಲಿ ಇದೇನು ನೋಡ್ತಿದ್ದೀರಿ ದೊಡ್ಡ ಒಂದು ಇದಾಯ್ತಾ ಚಹಾ ತೋಟ. ತೋಟದ ಮಧ್ಯದಿಂದ ಒಂದು ಟೆಂಟ್ ಸ್ಟೇ ಥರ ಒಂದು ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಿದ್ರೆ ಸ್ಟೆಪ್ಸ್ ಎಲ್ಲ ಹತ್ರ ಸ್ಟೆಪ್ ಇಳಿದಾದ್ಮೇಲೆ ಅಲ್ಲಿ ನೋಡ್ತಿದ್ರೆ ಅಲ್ಲಿ ನೋಡಿ ಟ್ರೀ ಹೌಸ್ ಕೂಡ ಒಂದಿದೆ. ಸುತ್ತಲೂ ಟೀ ಪ್ಲಾಂಟೇಶನ್ ಏನಿದೆ ಅಲ್ಲಿ ನೋಡ್ಬೋದು ನೀವು. ಹಾಗೆ ಮಧ್ಯದಲ್ಲಿ ಫ್ರೂಟ್ಸ್ ಗಿಡಗಳು ಕೂಡ ಇದ್ದಾವೆ ಆಯ್ತಾ, ಒಂದೊಂದು ಮತ್ತೆ ಬಿಟ್ಟಿದ್ದಾವೆ. ಆರೆಂಜ್ ಇದ್ದಾವೆ, ಹಾಗೆ ಚೇಪೆಕಾಯಿ ಇದೆ, ಮತ್ತು ಯಾವುದಾದ್ರು ಬೇರೆ ಬೇರೆ ಫ್ರೂಟ್ಸ್ ಇದ್ದಾವೆ, ನನಗೇನೋ ಸರಿಯಾಗಿ ಇನ್ನೂ ಗೊತ್ತಿಲ್ಲ. ಸೊ ಹಾಗೆ ಇಲ್ಲಿಂದ ನೀವು ನೋಡ್ಬೋದು ಕೆಳಗಡೆ ನೋಡ್ತಿದ್ದೀರಾ. ಅದು ಮಾತ್ರ ಅಲ್ಲ, ಇಲ್ಲಿ ನೇರವಾಗಿ ಸ್ಟ್ರೈಟಾಗಿ ಹೋಗೋದಾದರೆ ಅಲ್ಲಿ ನೋಡ್ತೀವಿ, ಅಲ್ಲಿ ಕೂಡ ಟೆಂಟ್ ಹಾಕಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಅಲ್ಲಿ ಏನಾಗಿತ್ತಂದರೆ ವೇ ಆಗಿತ್ತು, ಬರೋವಂಥ ವೇ ಆಗಿತ್ತು, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಆ ಸೈಡ್ ಓಪನ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಅಲ್ಲಿ ಟೆಂಟನ್ನು ಹಾಕಿಬಿಟ್ಟಿದ್ದಾರೆ. ಮೇಲ್ಗಡೆ ಟೀ ಪ್ಲಾಂಟೇಶನು, ಮಧ್ಯದಲ್ಲಿ ಸ್ವಲ್ಪ ನಡಿಲಿಕ್ಕೆ ಜಾಗ, ಅಲ್ಲಿ ಹೂಗಳು, ಅದರ ಮಧ್ಯದಲ್ಲಿ ಒಂದು ಟೆಂಟು, ಹಾಗೆ ಮನೋಹರವಾದಂಥ ಒಂದು ಜಾಗನ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮಾತ್ರ ಅಲ್ಲ ಟೆಂಟ್ ನೋಡ್ತೀವಿ, ಇಲ್ಲೂ ಮಾತ್ರ ಅಲ್ಲ, ಇಲ್ಲಿಂದ ಕೆಳಗಡೆ ಹೋಗೋದಾದರೆ ಅಲ್ಲಿ ಸಹ ಟೆಂಟ್ ಇದ್ದಾವೆ. ಸೊ ನಿಮ್ಗೆ ಯಾವ ಪ್ಲೇಸ್ ಬೇಕು ನೀವು ಅದನ್ನು ನೀವು ಆರಿಸ್ಕೋಬೋದು, ನಿಮ್ಮ ಇಷ್ಟ ಪ್ರಕಾರ ನೀವು ತಗೋಬಹುದು. ಕೆಳಗಡೆ ಒಂದು ಟೆಂಟ್ಗಳನ್ನ ನಾವು ನೋಡ್ಬೋದು. ಇಲ್ಲಿ ಕೂಡ ಕೆಳಗಡೆ ಸ್ಟೆಪ್ ಬಂದರೆ ಇಲ್ಲಿ ಕೂಡ ಒಂದಿದೆ ನೋಡಿ, ಇಲ್ಲಿ ಒಂದು ಟೆಂಟ್ ಇದೆ. ಹಾಗೆ ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಟೀ ಮಾತ್ರ ಅಲ್ಲ, ಇದೇನು ನೋಡ್ತೀರಾ ಕೆಳಗಡೆ ಎಲ್ಲ ಇದೆಲ್ಲ ಎಲೈಚಿ ಆಯಿತಾ, ಎಲೈಚಿ ಗಿಡಗಳು, ಇದೇನು ದೊಡ್ಡ ಎಲೆಗಳೇನು ನೋಡ್ತಿದ್ದೀರಾ ಅದೆಲ್ಲ ಎಲೈಚಿ. ಸೊ ಹಾಗೆ ಅಲ್ಲಿಂದ ನೇರವಾಗಿ ಅಲ್ಲೆಲ್ಲ ನೋಡೋದ್ಮೇಲೆ ಕೆಳಗಡೆ ಬರೋದಾದರೆ ನಮಗೆ ಕೆಳಗಡೆ ಡೈರೆಕ್ಟಾಗಿ ಕೆಳಗಡೆ ಬರೋದು, ಇಲ್ಲಿ ಬಾತ್ರೂಮ್ ಇದ್ದಾವೆ. ಬಾತ್ರೂಮ್ ಎಲ್ಲ ಇಲ್ಲಿ ಕೆಳಗಡೆ ಅವೈಲೇಬಲ್ ಇದೆ. ಸೊ ಕಾಮನ್ ಬಾತ್ರೂಮ್ಸ್ ಆಯಿತಾ. ಇಲ್ಲೇ ನೋಡ್ತಿದ್ರೆ ಇದು ಲೇಡೀಸ್ ಆಗದಂತ ನಾನು ಅನ್ಕೊಂಡಿದ್ದು, ಬಟ್ ಅಲ್ಲ, ಲೇಡೀಸು ಬಾಯ್ಸು ಎಲ್ಲರೂ ಹೋಗ್ಬೋದು. ಇದೆಲ್ಲ ಹೊಸದಾಗಿ ಬಿಲ್ಡ್ ಮಾಡಿದ್ದಾರೆ. ಇದೇನು ನೋಡ್ತೀರಿ ಈ ಸೈಡು. ಸೊ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಮತ್ತು ಇನ್ನೊಂದು ಏನಂದರೆ ಬಿಸಿನೀರಿಲ್ಲ ಅಷ್ಟೇ, ಅದೊಂದೇ ತೊಂದರೆ ಆಗ್ತಿತ್ತು, ಬೇರೆ ಏನೂ ಇಲ್ಲ. ಮತ್ತು ನೀರು ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅಲ್ವಾ, ಸೊ ಮುಟ್ಟಕ್ಕಾಗಲ್ಲ, ಮುಖ ಎಲ್ಲ ತೊಳ್ಕೊಳ್ಳೋಕ್ಕೆ ತುಂಬಾ ಇದಾಗ್ತಾಯಿತ್ತು. ಬಟ್ ಬಿಸಿನೀರು ಒಂದು ಅವೈಲೇಬಲ್ ಇಲ್ಲ, ಬಾಕಿದೆಲ್ಲ ಬಿಟ್ಟರೆ ಇಟ್ಸ್ ಓಕೆ, ಎಲ್ಲ ಓಕೆ. ಬಟ್ ಕುಡಿಯೋಕ್ಕೆ ಬಿಸಿನೀರು ಕೊಡ್ತಾರೆ ಆಯಿತಾ. ಈ ಪ್ಲೇಸಲ್ಲಿ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆಗೆಲ್ಲ ನೀವು ಬರ್ಬೋದು. ಮತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಬರ್ತೀರಾ ಅಂತಂದರೆ ಇಟ್ಸ್ ಅಪ್ ಟು ಯು. ತುಂಬಾ ಚಿಕ್ಕ ಮಕ್ಕಳಾಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ನಾನು ಹೇಳ್ದಂಗೆ ಬಿಸಿನೀರಿಲ್ಲ ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಅದು ಕಷ್ಟ ಆಗ್ಬೋದು. ಬಾಕಿದೇನು ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಅನ್ನಿಸ್ತು. ಆಮೇಲೆ ಅದು ವಯಸ್ಸಾದವ್ರನ್ನ ಕರ್ಕೊಂಬರ್ತೀರ ಅಂದರೆ ಇಲ್ಲಿ ಬಂದು ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ತೀರಂದ್ರೆ ಓಕೆ, ಯಾಕಂದರೆ ಗಾಡಿ ಇಲ್ಲಿ ತನಕ ಬರುತ್ತೆ, ಜಾಸ್ತಿ ನಡೆಯೋಂಥ ಅವಶ್ಯಕತೆಯೂ ಇಲ್ಲ. ಒಳಗಡೆ ಬರೋದಾದರೆ ಒಂದು 200 ಮೀಟರ್ ನಡೆದ್ರೆ ಸಾಕು, ನಾವು ಟೆಂಟ್ ರೀಚ್ ಆಗಿಬಿಡ್ತೀವಿ. ಸೊ ಇಲ್ಲಿ ಕೂತ್ಕೊಂಡು ನೇಚರ್ ಎಲ್ಲ ಎಂಜಾಯ್ ಮಾಡ್ಕೊಂಡು
ಅನ್ಕೊಂಡಿರ್ತೀನಿ ಅಂದರೆ ಓಕೆ. ಬಟ್ ಇಲ್ಲಿ ಬಂದಾದಮೇಲೆ ಇಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಇದ್ದಾವೆ. ಹೈಕಿಂಗ್ ಹೋಗೋಕ್ಕಾಗಲ್ಲ, ಟ್ರಕ್ ಮಾಡೋಕ್ಕಾಗಲ್ಲ, ಅದು ಮಾತ್ರ ಅಲ್ಲ ಸಫಾರಿಗೆ ಹೋಗೋಕ್ಕಾಗಲ್ಲ, ಅದೊಂದೇ ಪ್ರಾಬ್ಲಮ್, ಬೇರೆ ಏನೂ ಇಲ್ಲ. ಸೊ ಬರ್ತೀರಂದ್ರೆ ಬರ್ರಿ, ಇಟ್ಸ್ ಅಪ್ ಟು ಯು. ಬರ್ತೀರಂದ್ರೂ ಓಕೆ, ಬಂದಿಲ್ಲಂದ್ರೂ ಅವಾಯ್ಡ್ ಮಾಡಿದ್ರೆ ಅದಕ್ಕಿಂತ ಚಂದ ಅಂತ ಅನ್ಸುತ್ತೆ ನನಗೆ ಅಷ್ಟೇ. ಹೀಗೆ ಮೇಲೆ ಬಂದಾದಮೇಲೆ ಇಲ್ಲೇ ನೋಡ್ತಿದ್ರೆ ಟೇಬಲ್ಸ್ ಎಲ್ಲ ಇದೆ, ಊಟ ಮಾಡಲಿಕ್ಕೆ ಏರಿಯಾ ಆಯಿತಾ, ಇದು ಊಟ ಮಾಡುವಂಥ ಏರಿಯಾ. ಆಮೇಲೆ ನೇರವಾಗಿ ಅಲ್ಲಿ ಹೋದರೆ ನೇರವಾಗಿ ಮುಂದೆ ಹೋಗೋದಾದರೆ ಅಲ್ಲಿ ಇದು ಬಂದುಬಿಟ್ಟು ಫೈರ್ ಕ್ಯಾಂಪ್. ರಾತ್ರಿ ಕೂತ್ಕೊಂಡು ಫೈರ್ ಕ್ಯಾಂಪಿಗೆಲ್ಲ ಎಂಜಾಯ್ ಮಾಡುವಂಥ ಜಾಗ. 7 ಗಂಟೆಗೆಲ್ಲ ಫೈರ್ ಕ್ಯಾಂಪ್ ಇರುತ್ತೆ. ನಿಮ್ಗೆ ಎಷ್ಟು ಗಂಟೆವರೆಗೆ ಬೇಕೋ ಅಷ್ಟು ಗಂಟೆ ಕೂತ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ವಿತ್ ಮ್ಯೂಸಿಕ್ ಆಯಿತಾ. ಸೊ ಮ್ಯೂಸಿಕನ್ನು ಹಾಕ್ಕೊಂಡು ಡ್ಯಾನ್ಸ್ನ ಮಾಡಿಕೊಂಡು ಫೈರ್ ಕ್ಯಾಂಪ್ ಮುಂದೆ ಎಂಜಾಯ್ ಮಾಡೋದು, ಇಟ್ಸ್ ಲೈಕ್ ವಾವ್, ಇಟ್ಸ್ ಅಮೇಝಿಂಗ್. ಸೊ ಫ್ರೆಂಡ್ಸ್ ಜೊತೆ ಬಂದರೆ ಮೋರ್ ಫನ್ ಆಗಿರುತ್ತೆ ಅಂತ ನನ್ನ ಪ್ರಕಾರ, ಓಕೆನಾ. ಹಾಗೆ ಇಲ್ಲಿ ಒಂದು ಮರ ನೋಡಿದೆ ನಾನು, ದೊಡ್ಡ ಮರ. ನೀವು ನೋಡಿ ಯಾವುದೊಂದು ಹಣ್ಣು ಬಿಟ್ಟಿದೆ. ಆ್ಯಕ್ಚುಲಿ ಈ ಹಣ್ಣನ್ನು ನಾನು ಅನ್ಕೊಂಡೆ ಆಪ್ರಿಕಾಟ್ ಅಂತ ಅನ್ಕೊಂಡೆ. ನಿಮ್ಗೆ ಏನಾದರೂ ಗೊತ್ತಿದ್ದು ತಪ್ಪಾದರೆ ನನಗೆ ಹೇಳಿ ಆಯಿತಾ, ನಂಗೆ ಗೊತ್ತಿಲ್ಲ. ಬಟ್ ನೋಡೋಕ್ಕೆ ಶೇಪ್ ಎಲ್ಲ ನೋಡೋದಾದರೆ, ಅದು ಹಣ್ಣು ನೋಡೋದಾದರೆ ಸೇಮ್ ಆಪ್ರಿಕಾಟ್ ಥರ ಇತ್ತು. ಸೊ ಐ ವಾಸ್ ರಿಯಲಿ, ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನೋಡ್ತಿರೋದು ರಿಯಲ್ ಆಗಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಟೆ. ತಪ್ಪಾಗಿದ್ದರೆ ತಿಳಿಸಿ, ಓಕೆನಾ. ಬಟ್ ರಿಯಲಿ ಹೇಳಬೇಕಂದ್ರೆ ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸ್, ಎಂಜಾಯ್ ಮಾಡಲಿಕ್ಕೆ ಹಾಗೆ ಸ್ಟೇ ಮಾಡಲಿಕ್ಕೆ, ಕಾಮಾಗಿ ಕ್ವೈಟ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಆದ ಮನೋಹರವಾದಂಥ ಪ್ಲೇಸ್ ಅಂತ ಹೇಳ್ಬೋದು. ಸೊ ಹೂಗಳಿಂದ ಎಲ್ಲ ಕಡೆಯಿಂದ ತುಂಬಿಕೊಂಡಿರುವಂಥ ಒಂದು ಜಾಗ. ಸೊ ಯಾರಿಗಾದರೂ ನಿಜವಾಗ್ಲೂ ಇಷ್ಟಪಟ್ಟೇ ಪಡ್ತೀರಾ, ಯಾರೇ ಬಂದರೂ ಸಹ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸೊ ಇದು ಮಾತ್ರ ಅಲ್ಲ, ಇಲ್ಲಿ ಬಂದಾದ್ಮೇಲೆ ಟ್ರಕ್ಕಿಂಗ್ ಇರುತ್ತೆ, ಹಾಗೆ ಹೈಕಿಂಗ್ ಇರುತ್ತೆ. ಅದು ಮಾತ್ರ ಅಲ್ಲ, ಮತ್ತು ಜೀಪ್ ಸಫಾರಿ ಕೂಡ ಇರುತ್ತೆ. ಸೊ ಜೀಪ್ ಸಫಾರಿದು ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ, ಸೊ ಅವಾಗ ನೋಡಿ ಅಂತೆ. ಮತ್ತು ಟ್ರಕ್ಕಿಂಗ್ ವಿಡಿಯೋ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಇದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ, ಓಕೆನಾ. ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋ ಬಂದುಬಿಟ್ಟು ಕುಳುಕುಮಲೆ ಜೀಪ್ ಸಫಾರಿಗೆ ಹೋಗ್ತಾ ಇದ್ದೀನಿ. ಸೊ ಆ ರೈಡು, ಆ ಎಕ್ಸ್ಪೀರಿಯನ್ಸು, ಆ ಮಳೆ ಹೇಗಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್.